ಮಾನ್ಯ ಸಭಾಧ್ಯಕ್ಷರೇ, ಏನೊಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ 16ನೇ ಬಡ್ಜೆಟನ್ನು ಮಂಡಿಸಿದ್ದಾರೆ. ಏನೊಂದು 25-26ನೇ ಬಡ್ಜೆಟಲ್ಲಿ ತಮ್ಮ ದಾಖಲೆಯನ್ನು 16ನೇ ಒಂದು ಬಡ್ಜೆಟ್ ಮಂಡಿಸುವ ಮೂಲಕ ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಕ್ರಿಕೆಟಲ್ಲಿ ರೆಕಾರ್ಡ್ ಮುರಿಲಿಕ್ಕೆ ಒಂದು ಆಟಗಾರ ರೆಕಾರ್ಡ್ ಮುರಿಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ, ತನ್ನ ವೈಯಕ್ತಿಕ ದಾಖಲೆಗಳನ್ನು ಮಾಡ್ಲಿಕ್ಕೆ ಹೋಗ್ತಾರೆ, ಆದರೆ ಒಂದು ಮ್ಯಾಚಲ್ಲಿ ಟೀಮ್ ಗೆಲ್ಲಲ್ಲ ಅಂತ. ಆ ರೀತಿ ಸಿದ್ದರಾಮಯ್ಯನವರ ಒಂದು 25-26ನೇ ಬಡ್ಜೆಟ್ ಆಗಿದೆ. ಏನೊಂದು ಕಳೆದ ಬಡ್ಜೆಟ್ 24-25 ಬಡ್ಜೆಟ್, 16ನೇ ಬಜೆಟ್ 25-26 ಅಲ್ಲ. ಹೌದು, ಯಾರು ತುಂಬಾ ಬುದ್ಧಿವಂತರಿದ್ದಾರೆ, ನಾವು ಕೇಳ್ಕೊತೀವಿ. 24-25ನೇ ಬಡ್ಜೆಟ್ ಒಂದು ಬಡ್ಜೆಟ್ ಸೈಜ್ ಅವ್ರು ಮಂಡಿಸಿದ್ದು 3,71,00,000 ಒಂದು ಬಡ್ಜೆಟ್ ಅನ್ನು ಮಂಡಿಸ್ತಾರೆ. ಅವರೇ ತದನಂತರ ಅದನ್ನು ರಿವೈಸ್ ಮಾಡ್ಕೊಳ್ಳೋ ಮೂಲಕ ಆ ಸೈಜನ್ನು ಏನೊಂದು 3,65,000 ಕೋಟಿಗೆ ಇಳಿಸ್ತಾರೆ. ಆ ಇಳಿಸ್ಲಿಕ್ಕೆ ಮುಖ್ಯ ಕಾರಣ ತಮಗೆಲ್ಲ ಗೊತ್ತಿದ್ದ ಹಾಗೆ ಏನು ಟ್ಯಾಕ್ಸ್ ಕಲೆಕ್ಷನ್. ಅವರು ಕಳೆದ ಬಡ್ಜೆಟ್ನಲ್ಲಿ 1,89,000 ಒಂದು ಕಲೆಕ್ಷನ್ ಆಗುವಂಥ ಗುರಿಯನ್ನು ಇಟ್ಕೊಳ್ತಾರೆ. ಆ ಗುರಿ ತಲುಪಲ್ಲ. ಆ ಗುರಿಯನ್ನು ತಲುಪಲಿಕ್ಕೆ 10,000 ಕೋಟಿ ಕೊರತೆ ಆಗುತ್ತೆ. 10,000 ಕೋಟಿ ಕೊರತೆ ಆಗುತ್ತೆ. ಏನು ಇರೋಂಥ ಎಲ್ಲ ಟ್ಯಾಕ್ಸ್ಗಳು ಏನು ಗರಿಷ್ಠವಾಗಿ ಹೋಗ್ಬೋದೋ ಎಲ್ಲ ಟ್ಯಾಕ್ಸ್ಗಳನ್ನು, ಅದು ಪ್ರಾಪರ್ಟಿ ಟ್ಯಾಕ್ಸ್ನಲ್ಲಾಗಿರಲಿ ಅಥವಾ ಪೆಟ್ರೋಲ್ ಮೇಲೆ ಬೆಲೆ ಏರಿಕೆ ಮಾಡೋದಾಗಲಿ ಅಥವಾ ಎಕ್ಸೈಸಿನ ಮೇಲಾಗಿರಲಿ ಅಥವಾ ವೆಹಿಕಲಿನ ಮೇಲಾಗಲಿ ಎಲ್ಲವನ್ನೂ ಏರಿಸಿದ್ದಾರೆ. ಮತ್ತು ಎಲ್ಲ ಯುಟಿಲಿಟಿ ಮೇಲೆ ಆಲ್ಮೋಸ್ಟ್ ಕರೆಂಟ್ ಬಿಲ್ ಆಗಲಿ, ವಾಟರ್ ಬಿಲ್ ಆಗಲಿ, ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ ರೀತಿಯಾದಂಥ ಬೆಲೆ ಏರಿಸ್ಕೊಂಡೇ ಬಂದಿದ್ದಾರೆ. ಇಷ್ಟೆಲ್ಲ ಮಾಡಿಯೂ ಏನು ತಲುಪಬೇಕಾಗಿದ್ದಂಥ 1,80,000 ಕೋಟಿಯನ್ನ ಗುರಿಯನ್ನ ತಲುಪಲಿಕ್ಕಾಗಲ್ಲ. ಆದರೆ ಈ ಬಾರಿ ಏನ್ 4,09,000 ಕೋಟಿಯ ಬಡ್ಜೆಟ್ ಹೈವೇಯನ್ನ ಮಂಡಿಸಿದ್ದಾರೆ. ಈಗ ಹೇಗೆ ಗುರಿಯನ್ನ ಏನು 7,09,000 ಟ್ಯಾಕ್ಸ್ ಅನ್ನ ಗುರಿಯನ್ನ ತಲುಪ್ತೀವಿ, ಆ ಪ್ರಮಾಣದ ಟ್ಯಾಕ್ಸ್ ಗುರಿಯನ್ನ ತಲುಪ್ತೀವಿ ಅಂತ ಈ ಬಡ್ಜೆಟ್ನಲ್ಲಿ ಮಂಡಿಸಿದೆ. ಕಳೆದ ಬಡ್ಜೆಟಲ್ಲೇ ಅಷ್ಟು ಏರ್ಸಿನೇ ತಲುಪಲಿಕ್ಕಾಗಿಲ್ಲ. ಈ ಬಡ್ಜೆಟಲ್ಲಿ ಇನ್ಯಾವುದು ಏರಿಸಿಲ್ಲ, ಯಾವ ಒಂದು ಬೇರೆ ಬೇರೆ ಏರಿಕೆಯನ್ನ ಮಾಡಿಲ್ಲ. ಇನ್ನು ಮುಂದಕ್ಕಂತೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಬೆಲೆಗಳನ್ನು ಏರಿಸಿದ್ದಾರೆ. ಇನ್ಫ್ಲೇಷನ್ನಲ್ಲಿ ತಗೊಂಡ್ರು ಬೇರೆ ಬೇರೆ ರಾಜ್ಯಕ್ಕೆ ಹೋಲಿಸ್ಕೊಂಡಾಗ ಇನ್ಫ್ಲೇಷನ್ನು ಜಾಸ್ತಿ ಇದೆ. ಹಾಗಾಗಿ ಬೇರೆ ಬೇರೆ ರಾಜ್ಯಕ್ಕೆ ಹೋಲಿಸ್ಕೊಂಡಾಗ ಈ ಕಾಸ್ಟ್ ಆಫ್ ಲಿವಿಂಗು, ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಸೊ ಇವತ್ತು ಕಾಂಪಿಟೇಟಿವ್ ವರ್ಲ್ಡ್, ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನೀವು ಈ ರೀತಿ ಇನ್ಪುಟ್ ಕಾಸ್ಟನ್ನು ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಯಾರ ಜೊತೆ ನಾವು ಕಾಂಪೀಟ್ ಮಾಡ್ಲಿಕ್ಕಾಗತ್ತೆ? ಹಾಗಾಗಿ ಇವಾಗ ನಾನು ಬೇರೆ ಸಬ್ಜೆಕ್ಟ್ಗೆ ಹೋಗ್ತೀನಿ, ಇನ್ನು ಹೆಚ್ಚು ಸಮಯದ ಅಭಾವ ಇರೋ ಕಾರಣ ಒಂದಿಷ್ಟು 4-6 ವಿಚಾರಗಳನ್ನ ಎತ್ಕೋತೀನಿ. ಬಹಳ ಮುಖ್ಯವಾಗಿ, ಯಾಕೆಂದ್ರೆ ಬಡ್ಜೆಟ್ ಬಗ್ಗೆ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಪಾಪ ಬಹಳ ಒಳ್ಳೆ ಬಡ್ಜೆಟ್ ಮಾಡ್ತಾ ಬಂದಿದ್ದಾರೆ, ಬರೀ ಅವ್ರ ದಾಖಲೆ ಮುರ್ಕೊಂತ ಬರ್ತಿದ್ದಾರೆ ಹೊರತು ರಾಜ್ಯದ ಜನರಿಗೆ ಏನೂ ಆಗಲ್ಲ. ಮತ್ತು ಈ ಸೈಜಿನ ಬಡ್ಜೆಟನ್ನು ಖಂಡಿತ ತಲುಪಲಿಕ್ಕಾಗಲ್ಲ. ಇವ್ರು ಏನೇ ಜಾದೂನು ಮಾಡ್ಲಿಕ್ಕಲ್ಲ, ಚುಮ್ಮಂತ್ರನೂ ಮಾಡ್ಲಿಕ್ಕಾಗಲ್ಲ. ಖಂಡಿತ ಈ ಬಡ್ಜೆಟನ್ನು ಕಳೆದ ಬಡ್ಜೆಟ್ ತರನೇ ರಿವೈಸ್ ಆಗುವಂಥದ್ದು ಖಂಡಿತ ಖಚಿತ. ಸನ್ಮಾನ್ಯರೇ, ಮತ್ತು ಈ ರಾಜ್ಯದ ಈ ಆರ್ಥಿಕ ವ್ಯವಸ್ಥೆನ ಸಾಲದ ಸುಳಿವಿಗೆ ಈಗಾಗಲೇ 7,64,000 ಕೋಟಿ ಸಾಲವನ್ನು ತಗೊಳ್ಳುವಂಥದ್ದಾಗಿದೆ. ಇನ್ನು ಮುಂದಿನ 3 ವರ್ಷದ ಕಾಲದಲ್ಲಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಇದು 12 ಲಕ್ಷ ಕೋಟಿ ಖಂಡಿತ ಈ ಸರ್ಕಾರದ ಒಂದು ದೊಡ್ಡ ಸಾಧನೆ ಏನಾಗ್ಬೋದು ಅಂದ್ರೆ 12 ಲಕ್ಷ ಕೋಟಿ ಸಾಲ ಖಂಡಿತ ತಲುಪ್ತಾರೆ. 12 ಲಕ್ಷ ಕೋಟಿ ಸಾಲವನ್ನು ಇವರು ಮುಂದಿನ 3 ವರ್ಷ ಕಾಲದಲ್ಲಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಡಾಕ್ಟರ್ ಸಾಹೇಬ್ರೆ, ಈ ದೇಶದ ಮೇಲೆ ಸಾಲ ಎಷ್ಟೈತೆ ಅದನ್ನು ಬೆಳಕು ಚೆಲ್ರಿ. ಈ ದೇಶದಲ್ಲಿ ಎಷ್ಟು ಸಾಲ ಹೊತ್ಕೊಂಡು ಮಾತಾಡೋಣ ಅಲ್ಲಲ್ಲ, ಅದನ್ನು ಸ್ವಲ್ಪ ಬೆಳಕು ಚೆಲ್ರಿ. ಹಂಗೆ ನೀವು ಬಹಳಷ್ಟು ಚೆಲ್ಲಿದ್ದೀರ ಎಲ್ಲರಿಗೂ. ಇನ್ನೇನ್ ಬೇರೆ ಸಿದ್ದರಾಮಯ್ಯನವ್ರ ಬಡ್ಜೆಟ್ ಬಗ್ಗೆ ಮಾತಾಡೋ ಧೈರ್ಯ ದೇಶದ ಮೇಲೆ ಎಷ್ಟು ಸಾಲ ಐತೆ ಒಗಳು ಭಟ್ರಾಗಿ ಮಾತಾಡಿದ್ದೀರಾ ಬಿಡಿ. ಭಟ್ರಲ್ಲ, ದೇಶದ ಮೇಲೆ ಎಷ್ಟು ಸಾಲ ಇದೆ ಅದನ್ನು ಸ್ವಲ್ಪ ಬೆಳಕು ಚೆಲ್ರಿ. ನಿಮ್ಮವರೆಲ್ಲ ಮಾತಾಡಿದ ಅದನ್ನೇ ಡಾಕ್ಟ್ರೆ, ಅದನ್ನೇ ಮಾತಾಡಿದ್ದು.
ಹೇಳ್ತೀನಿ ಅದ್ರ ಬಗ್ಗೆ, ಅದನ್ನು ಹೇಳಿ ಸ್ವಲ್ಪ. ಹೇಳ್ತೀನಿ. ರಾಜ್ಯದ ಅಷ್ಟೇ ನೀವು ಕೇಳಕ್ ರೆಡಿ ಇದ್ರೆ ಬೇಕಾದ್ರೆ ಇವತ್ತೆಲ್ಲ ಇನ್ನೊಂದ್ 2-3 ಗಂಟೆ ಮಾತಾಡ್ತೀನಿ. 500 ಲಕ್ಷ ಕೋಟಿ ತಲುಪಿದೆ ಈ ದೇಶದ ಅದ್ರ ಬಗ್ಗೆ ಮಾತಾಡ್ತೀನಿ. ಕೇಂದ್ರ ಬಜೆಟ್ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆ ಮಾತಾಡ್ತೀವಿ. 200 ಲಕ್ಷ ಕೋಟಿ ತಲುಪಿದೆ ನಮ್ಮ ದೇಶದ ಮೇಲೆ ಸಾಲ, ಅದನ್ನು ಸ್ವಲ್ಪ ಹೇಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಏನ್ ನಮ್ಮ ಸ್ನೇಹಿತರು ಡಾಕ್ಟರ್ ಕೇಳ್ತಾ ಇದ್ದಾರೆ. ಡಾಕ್ಟರ್ ಕ್ಯಾಶಪ್ ಇಲ್ಲ ಡಾಕ್ಟರ್ ಸರ್, ನಮ್ಮ ಡಾಕ್ಟರ್ಗಳು ಎಲ್ಲಿದ್ರು ನಮ್ಗೆ ಗೊತ್ತಾಗ್ತದೆ. ನಮ್ಮ ಡಾಕ್ಟರ್ಗಳು ಆತ್ಮೀಯತೆ ಬರ್ತದೆ. ನಮ್ಮ ಸ್ನೇಹಿತರು ಆತ್ಮೀಯರು. ಹೌದು ಗುರು, ನಾನು ಇಲ್ಲ ಅನ್ನಿಲ್ಲ. ಕೋನ್ ರೆಡ್ಡಿ ಮಾತಾಡೋರ್ಲ ಡಾಕ್ಟರ್ಗಳೇ ಮಾತಾಡ್ತಾರೆ. ಹೌದು ಸಭಾಧ್ಯಕ್ಷರೇ, ಏನೊಂದು ಕೇಂದ್ರದಲ್ಲಿ ಅವ್ರು ಕೇಳ್ತಾ ಇದ್ದಾರೆ, ಕೇಂದ್ರದಲ್ಲಿ 200 ಲಕ್ಷ ಕೋಟಿ ತಗೊಂಡಿದ್ದಾರೆ ಸಾಲ ಅಂತ. 200 ಲಕ್ಷ ಕೋಟಿ ತಗೊಂಡಿರುವಂತ ಪ್ರಪೋಸಿಷನ್ ಈವನ್ ಮನಮೋಹನ್ ಸಿಂಗ್ ಅವರ ಕಾಲದಿಂದಲೂ ನೀವು ನೋಡಿದ್ರೆ ಏನೊಂದು ಡೆಪ್ಟ್ ಅಂಡ್ GDP ರೇಷಿಯೋನಲ್ಲಿ ತಗೊಂಡಿದ್ದಾಗ 50-60%, ಹೆಚ್ಚು ಕಡಿಮೆ 50-60%, 57% 60% ವರೆಗೂ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ತಗೊಂಡಿದ್ದಾರೆ. ಈಗಿನ ಸರ್ಕಾರದಲ್ಲೂ ಏನೊಂದು ಡೆಪ್ಟ್ ಮತ್ತು GDP ರೇಷಿಯೋನಲ್ಲಿ 55% ನಲ್ಲಿದೆ. ಡಾಕ್ಟ್ರೇ, ಮುಖ್ಯವಾಗಿ ನರೇಂದ್ರ ಮೋದಿ ಅವರು ಏನೊಂದು ಆರ್ಥಿಕ ವ್ಯವಸ್ಥೆಯಲ್ಲಿ ನಮ್ಮ ಇಡೀ ವಿಶ್ವ ಮಟ್ಟದಲ್ಲಿ 11ನೇ ಸ್ಥಾನದಿಂದ ನಾವು 5ನೇ ಸ್ಥಾನಕ್ಕೆ ಬಂದು ಇನ್ನು 3ನೇ ಸ್ಥಾನಕ್ಕೆ ತಲುಪಲಿಕ್ಕೆ ಇವತ್ತು ಸತತವಾಗಿ ಈ ದೇಶದಲ್ಲಿ ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನುವಂತ ಒಂದು ಸತ್ಪ್ರಯತ್ನವನ್ನ, ಏನೊಂದು ಡೆವಲಪ್ಮೆಂಟ್ ಅಲ್ಲಿ ಎಲ್ಲೆಲ್ಲಿ ಇಂಟರ್ವೆನ್ಷನ್ ಆಗಬೇಕು, ಎಲ್ಲಿ ಬಂಡವಾಳ ಹೂಡಿಕೆಯನ್ನು ಮಾಡಬೇಕು, ಎಲ್ಲಿ ಖರ್ಚನ್ನು ಮಾಡಬೇಕು, ಆ ಮಾಡೋ ಮೂಲಕ ಎಲ್ಲ ಭಾರತೀಯರಿಗೂ ಉತ್ತಮ ಭವಿಷ್ಯ ಮತ್ತು ಮೂಲಭೂತ ಸೌಕರ್ಯ, ಗುಣಮಟ್ಟದ ಬದುಕನ್ನು ಕಾಣಲಿಕ್ಕೆ, ಅಥವಾ ಶಿಕ್ಷಣ ಆಗಲಿ, ಆರೋಗ್ಯ ಆಗಲಿ, ಮೂಲಭೂತ ಆಗಲಿ, ನ್ಯಾಷನಲ್ ಹೈವೇ ಆಗಲಿ, ರೈಲ್ವೆ ಆಗಲಿ. ಇವತ್ತು ರೈಲ್ವೆನಲ್ಲಿ ಎಷ್ಟು ಖರ್ಚು ಮಾಡ್ತಿದ್ರು, ನಮ್ಮ ರಾಜ್ಯಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಕೇಂದ್ರದಲ್ಲಿ ನ್ಯಾಷನಲ್ ಹೈವೇಗಳು ಎಷ್ಟು ವೇಗದಲ್ಲಿ ಡೆವಲಪ್ ಆಗ್ತಿದೆ, ಅಂಕಿಅಂಶಗಳೆಲ್ಲ ಇರುವಂಥದ್ದಿದೆ. ಹಾಗಾಗಿ ಕೈಗಾರಿಕೆ ವಲಯ ಅನ್ನೋದಲ್ಲೂ ಈಗ ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಅವರನ್ನು ಕೈಗಾರಿಕೆ ವಲಯ ಬಗ್ಗೆ ಅಥವಾ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತಿದ್ರು. ನಿಜವಾದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ನಾನು ಸಮಯ ಕೊಟ್ಟರೆ ಲಾಸ್ಟಲ್ಲಿ ಮಾತಾಡ್ತೀನಿ. ಈಗ ಮುಖ್ಯವಾಗಿ ನನ್ನ ಕಣ್ಣು ಮುಂದೆ ಈಗ ನೋಡಿರುವಂಥ ಒಂದು ಪ್ರಸ್ತುತವಾಗಿರುವಂಥ ವಿಚಾರ, ಒಂದು ನಮ್ಮ ಇಂಧನ ಇಲಾಖೆ ಬಗ್ಗೆ. ಒಂದು ಇಂಧನ ಇಲಾಖೆ ನೋಡಿದಾಗ ಸ್ಮಾರ್ಟ್ ಮೀಟರ್ಗಳನ್ನು ನಮ್ಮ ಎಲ್ಲ ಗ್ರಾಹಕರಿಗೆ, ಹೊಸ ಗ್ರಾಹಕರಿಗೆಲ್ಲ ಮುಂದಿನ 5 ವರ್ಷ ಕಾಲದಲ್ಲಿ 39 ಲಕ್ಷ ವರ್ಷಕ್ಕೆ ಒಂದು ಸಾಧಾರಣ 9 ಲಕ್ಷ ಮೀಟರ್ ಹಂಗೆ ಇಡೀ ರಾಜ್ಯದಲ್ಲಿ ಎಲ್ಲ 5 ಎಸ್ಕಾಂಗಳಲ್ಲಿ ವರ್ಷ 9 ಲಕ್ಷ ಮೀಟರ್ಗಳನ್ನು ಅಳವಡಿಸುವಂಥದ್ದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಒಂದು ಬೇಡಿಕೆ ಪ್ರೊಜೆಕ್ಷನ್ ಇಟ್ಕೊಂಡಿರೋದು ಪ್ರತಿ ವರ್ಷ ಒಂದು 9 ಲಕ್ಷ, ಮುಂದಿನ 5 ವರ್ಷ ಕಾಲದಲ್ಲಿ 39 ಲಕ್ಷ ಮೀಟರ್ಗಳನ್ನ ಅಳವಡಿಸಬೇಕು ಅಂತ. ಇದನ್ನು ಅಳವಡಿಸಲಿಕ್ಕೆ ನಮ್ಮ ತಕರಾರಲ್ಲ. ಏನೊಂದು ಕಾನೂನಿನಲ್ಲಿ ಭಾರತ ಸರ್ಕಾರ ಇದನ್ನು ಮುಖ್ಯ ಉದ್ದೇಶ ಸ್ಮಾರ್ಟ್ ಮೀಟರ್ನ ಅಳವಡಿಸೋದೇನು, ರಿಯಲ್ ಟೈಮ್ನಲ್ಲಿ ಏನು ಒಂದು ಟ್ರಾನ್ಸ್ಮಿಷನ್ ಲಾಸಸ್ ಅಕೌಂಟಿಂಗ್ ಆಗಬೇಕು, ಟ್ರಾನ್ಸ್ಮಿಷನ್ ಲಾಸಸ್ ಅಕೌಂಟಿಂಗ್ ಆಗಬೇಕು, ಎಲ್ಲಿ ಪೋಲ್ ಆಗ್ತಿದೆ, ಥೆಫ್ಟ್ ಆಗ್ತಿದ್ಯಾ, ಪಿಲ್ಫ್ರೇಜ್ ಆಗ್ತಿದ್ಯಾ, ಎಲ್ಲಿ ಏನು ಯಾವ ಹಂತದಲ್ಲಿ ಆಗ್ತಿದೆ. ಹಾಗಾಗಿ ಯಾವುದೇ ಒಂದು ಮನೆಗೆ ಕಡ್ಡಾಯವನ್ನು ಮಾಡೋ ಮೊದಲು ಏನೊಂದು ಡಿಸ್ಟ್ರಿಬ್ಯೂಟರ್, ಫೀಡರು, ಟ್ರಾನ್ಸ್ಫಾರ್ಮರು, ಬೌಂಡ್ರಿಗಳಲ್ಲಿ ಕಡ್ಡಾಯವಾಗಿ ಈ ಮೀಟರ್ಗಳನ್ನು ಅಳವಡಿಸಬೇಕು. ಅದಲ್ಲದೆ RDSS ಸ್ಕೀಮ್, ರಿವ್ಯಾಂಪ್ಡ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಸ್ಕೀಮ್ ಅಂತ ಇದೆ. ಅದಕ್ಕೆ ದುಡ್ಡು 3,03,000 ಚಿಲ್ಲರೆ ಹಣವನ್ನು ಮೀಸಲಾಗಿಟ್ಟಿದ್ದಾರೆ. ಈಗಾಗಲೇ ಕೆಲವು ವರ್ಷದಿಂದ ಇದೆ ಸ್ಕೀಮ್. ಭಾರತ ಸರ್ಕಾರ ಏನು ಡಿಪಾರ್ಟ್ಮೆಂಟ್, ಮಿನಿಸ್ಟ್ರಿ ಆಫ್ ಪವರ್ ಇಂದ ಈ 3,03,000 ಚಿಲ್ಲರೆ ಹಣವನ್ನು 3,03,000 ಹಣವನ್ನು ಮೀಸಲಾಗಿಟ್ಟಿದ್ದಾರೆ. ಇದನ್ನ ಬಳಕೆಯನ್ನ ಮಾಡಿಕೊಂಡು ಔಟ್ಲೇ ಇರೋದು 3,03,000. ಇದನ್ನ ಕಡ್ಡಾಯವಾಗಿ ಎಸ್ಕಾಂ ಅವರು ಈಗಿರುವಂತ ಎಲ್ಲಾ ಗ್ರಾಹಕರ ಮನೆಗಳಿಗೆ ಅಳವಡಿಸಬೇಕು. ಅಳವಡಿಸಿದ ನಂತರ ಮಾತ್ರ ಏನ್ ಪ್ರಾಸ್ಪೆಕ್ಟಿವ್ ಕಸ್ಟಮರ್, ಅದು ಅಳವಡಿಸಿದ ನಂತರ ಹೊಸ ಕಸ್ಟಮರ್ ಯಾರು ಬರ್ತಾರೋ ಅವ್ರಿಗೆ ಮಾತ್ರ ನೀವು ಕಡ್ಡಾಯ ಮಾಡ್ಲಿಕ್ಕಾಗುತ್ತೆ. ಹಾಗಾಗಿ ಎಸ್ಕಾಮಿನ ಕಾಸ್ಟ್ ಅಲ್ಲಿ ಏನೊಂದು RDSS ಸ್ಕೀಮ್ ಅಡಿಯಲ್ಲಿ ಎಸ್ಕಾಂ ಅವರು
ಕಡ್ಡಾಯವಾಗಿ ಅಳವಡಿಸಿದ ನಂತರ ಮಾತ್ರ ಈ ಸ್ಮಾರ್ಟ್ ಮೀಟರ್ಗಳನ್ನ ಅಳವಡಿಸಬೇಕು. ಇಲ್ಲಿ ನೋಡಿದ್ರೆ ಇವತ್ತು ನಮ್ಮ ಸರ್ಕಾರದಲ್ಲಿ ಬಹಳ ಅರ್ಜೆಂಟಲ್ಲಿ ಯಾವ ನಿಯಮಾವಳಿಗಳು ಇಲ್ಲ, KERC ನಿಯಮಾವಳಿಗಳಿಲ್ಲ, ಸೆಂಟ್ರಲ್ ಎಲೆಕ್ಟ್ರಿಕ್ ಅಥಾರಿಟಿ ಇಲ್ಲ, ಅಥವಾ ಮಿನಿಸ್ಟ್ರಿ ಆಫ್ ಪವರ್, ಇಲ್ಲೆಲ್ಲೂ ಕೇವಲ ಟೆಂಪ್ರವರಿ ಕನೆಕ್ಷನ್ಗೆ ಮಾತ್ರ, ಟೆಂಪ್ರವರಿ ಕನೆಕ್ಷನ್ ಅವ್ರಿಗೆ ಮಾತ್ರ ಸ್ಮಾರ್ಟ್ ಮೀಟರ್ನ ಅಳವಡಿಸಬೇಕು. ಪ್ರೀಪೇಡ್ ಆಗಲಿ ಪೋಸ್ಟ್ ಪೇಡ್ ಆಗಲಿ ಇದು ಯಾವುದಕ್ಕೂ ಉಲ್ಲೇಖನೆ ಆಗಿಲ್ಲ. ಪೋಸ್ಟ್ ಪೇಡ್ ಅಂತೂ KRC ಸೂಚನೆಗಳು ಇವರಿಗೆ ಬದ್ಧವಾಗಿದೆ, ಹೌದಾ ಅಲ್ವಾ? ಬದ್ಧವಾಗಿರುತ್ತೆ, ಅದು ಎದ್ದು ಬಿಡ್ತಾರೆ, ಇಲ್ಲ ಬೇಡ ಹೇಳಿದೆ. KRC ನಿಯಮಗಳು ಇವರಿಗೆ ಬದ್ಧವಾಗಿರುತ್ತೆ ಎಲ್ಲ ಎಸ್ಕಾಂಗಳಿಗೆ. ಇವತ್ತು ಈ ಎಲ್ಲ ಬೇಕಂದ್ರೆ ಸವಿಸ್ತಾರವಾಗಿ ಹೇಳ್ತೀನಿ. KRCನಲ್ಲಿ ಕೊಡದಂಥ ನಿಯಮಾವಳಿಯನ್ನ ಇವರು ಬೆಸ್ಕಾಂ ಗೈಡ್ಲೈನ್ಸ್ ಮಾಡ್ಕೋತಾರೆ. ಎಸ್ಕಾಂಗಳಲ್ಲಿ ಗೈಡ್ಲೈನ್ಸ್ ಮಾಡ್ಕೋತಾರೆ. ಬೆಸ್ಕಾಂನಲ್ಲಿ ಏನು ಗೈಡ್ಲೈನ್ಸು? ಮ್ಯಾಂಡೇಟ್ರಿ ಮಾಡ್ಕೋಬಹುದು. ಯಾವ ಕಾನೂನಿನ ಅಡಿಯಲ್ಲಿ ಇವ್ರು ಮ್ಯಾಂಡೇಟ್ರಿ ಮಾಡ್ಕೋಬಹುದು? ಇವ್ರ ಗೈಡ್ಲೈನ್ಸ್ನೇ 13/2/2024, 13/2/2025 ಈ ಅವರ ಬೆಸ್ಕಾಮಿನ ಗೈಡ್ಲೈನ್ಸ್, ಸಭಾಧ್ಯಕ್ಷರೇ, ಆಪರೇಷನಲ್ ಗೈಡ್ಲೈನ್ಸ್ ಫಾರ್ ಸ್ಮಾರ್ಟ್ ಮೀಟರ್ 13/2/2025 ಇಲ್ಲಿ ಹೇಳ್ತಾರೆ, ಆಪರೇಷನಲ್ ಗೈಡ್ಲೈನ್ಸ್ ಫಾರ್ ಅರೇಂಜಿಂಗ್ ಪವರ್ ಸಪ್ಲೈ through prepaid smart meter for new permanent bar temporary installation. All new installations, all categories of consumer except temporary are obligated to install with smart prepaid and postpaid energy meters at their cost. ಮತ್ತೆ ನಮಗೆ ಕಾಲಿಂಗ್ ಅಟೆನ್ಷನ್ ಉತ್ತರ ಕೇಳಿದೆ. ಆ ಉತ್ತರ ಕೇಳಿದಾಗ ಅವ್ರ ಉತ್ತರ ದಾರಿಗೆ ಬಂದ್ಬಿಟ್ಟು ಏನಂತ ಉತ್ತರ ಕೊಡ್ತಾರೆ? ಇಲ್ಲ, ಅವ್ರು ಸ್ವಇಚ್ಛೆಯಿಂದ ಹಾಕೋಬೋದಷ್ಟೇ, ಕಡ್ಡಾಯ ಇಲ್ಲ, ಟೆಂಪ್ರವರಿ ಕನೆಕ್ಷನ್ಗೆ ಮಾತ್ರ ಕಡ್ಡಾಯ ಅಂತ ನಮ್ಮ ಕಾಲಿಂಗ್ ಅಟೆನ್ಷನ್ ಉತ್ತರ ಕೊಟ್ಟಿದ್ದಾರೆ. ಹೊಸ ಕನೆಕ್ಷನ್ ಟೆಂಪ್ರವರಿ ಮಾತ್ರ. ಯಾರು ಹೊಸ ಕನೆಕ್ಷನ್ ತಗೊಳ್ತಾರೆ ಅವರಿಗೂ ಟೆಂಪರರಿ ಕನೆಕ್ಷನ್ಗೂ ಕಡ್ಡಾಯ ಮಾಡಿ ಅಂತ ನಾವು ಮಾಡಿದ್ವಿ. ಅದ್ರ ಪ್ರಕಾರ ಬಟ್ ನೀವು ಕಾಲಿಂಗ್ ಅಟೆನ್ಷನ್ ಉತ್ತರ ಕೊಟ್ಟಿದ್ದು ಐಚ್ಛಿಕವಾಗಿದೆ ಅಂತ ಬರೆದಿದ್ರು. ಆಯ್ತು, ಹಾಗಿದ್ರೆ ಯಾವ ಕಾನೂನಲ್ಲಿ ಆಯ್ತು? ಇವರು ಒಪ್ಕೊಂಡಿದ್ದಾರೆ, ಇಲ್ಲಪ್ಪ ನಾವು ಕಾಲಿಂಗ್ ಅಟೆನ್ಷನ್ ಕೊಟ್ಟದ್ದು ಉತ್ತರ ಅದು ತಪ್ಪಿದೆ ಅಂತ ಹೇಳಿದ್ದಾರೆ. ಆಯ್ತು, ಅವರೇ ಒಪ್ಕೊಂಡಿದ್ದಾರೆ, ಕಡ್ಡಾಯ ಅಂತ ಹೇಳ್ಕೊಂಡಿದ್ದಾರೆ. ಆಯ್ತು, ಅವ್ರು ಹೇಳಿದ್ನೇ ಒಪ್ಕೊಂಡ್ಬಿಡ್ತೀನಿ. ಈಗ ಅವ್ರು ಹೇಳಿದ ಪ್ರಕಾರನೇ ಕಡ್ಡಾಯ. ಇವ್ರಿಗೆ ಯಾವ ಕಾನೂನಲ್ಲಿ ಇದು ಕಡ್ಡಾಯ ಮಾಡ್ಲಿಕ್ಕೆ? ಇದು ಮಾಡೋದು ಸ್ಮಾರ್ಟ್ ಮೀಟರ್ ಅಂದ್ರೆ ಏನು? ಡೆಫಿನೇಷನ್ ಆಫ್ ಸ್ಮಾರ್ಟ್ ಮೀಟರ್ ಇರೋದು ನಮ್ಮ ಟ್ರಾನ್ಸ್ಮಿಷನ್ ಲಾಸಸ್ ಅಕೌಂಟಿಂಗ್ ಆಗಬೇಕು, ರಿಯಲ್ ಟೈಮ್ನಲ್ಲಿ ಸಿಗಬೇಕು. ಏನೊಂದು ಎಲ್ಲ ಗ್ರಾಹಕರ ಮನೆಯಲ್ಲಿ ಫೀಡರ್ಗಳಲ್ಲಿ ಅಳವಡಿಸ್ತೇನೆ